ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರೋದು ಅಪ್ಕಮಿಂಗ್ ಕನ್ನಡ ಮೂವೀಸ್ ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂತದ್ದು. ಹಾಗೇನೆ ಈಗ ಮೊದಲನೇದಾಗಿ ಮಾತಾಡೋದಾದ್ರೆ ಪ್ರಜ್ವಲ್ ದೇವರಾಜ್ ಅವರ ಸಿನಿಮಾ ಏನಿದೆ ರಾಕ್ಷಸ, ಇದನ್ನ ಅಫಿಷಿಯಲ್ ಅನೌನ್ಸ್ಮೆಂಟ್ ಜೊತೆಗೆ ರಿಲೀಸ್ ಡೇಟ್ ಜೊತೆಗೆ ತೆಲುಗುವಲ್ಲಿ ರಿಲೀಸ್ ಮಾಡೋಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಕನ್ನಡದಲ್ಲದೇನೆ ತೆಲುಗು ಸಿನಿಮಾದಲ್ಲಿ ಅಫಿಷಿಯಲ್ ಆಗಿ ಬರೋಕೊಟ್ಟಿದೆ ಅಂತ ಹೇಳ್ಬೋದು. ಅಂದ್ರೆ ಆ ಒಂದು ಪೊಟೆನ್ಶಿಯಲ್ ಅವ್ರಿಗೆ ಗೊತ್ತಾಗಿರೋದ್ರಿಂದ ಆ ಒಂದು ಸಿನಿಮಾನ ಆತರ ರಿಲೀಸ್ ಮಾಡೋಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕರಾವಳಿ ಸಿನಿಮಾ ಕೂಡ ಅವ್ರ ಹಾರ್ಡ್ ವರ್ಕ್ ಏನಿದೆಯಲ್ಲ, ಕೋಸ್ಟಲ್ ರೀಜನ್ಗೆ ಬಂದು ಅಲ್ಲಿನ ಪದ್ಧತಿಗಳನ್ನ ತಿಳ್ಕೊಂಡು ಕರಾವಳಿ ಸಿನಿಮಾನ ಅವ್ರು ಮಾಡಿಕೊಟ್ಟಿರೋದು. ಅಪ್ಕಮಿಂಗ್ ಮೂವಿ ಅಂತ ನಾನು ವೆಯ್ಟ್ ಮಾಡ್ತಿದ್ರೆ ಅದು ಪ್ರಜ್ವಲ್ ದೇವರಾಜ್ ಅವ್ರದ್ದು, ಅದು ಕರಾವಳಿಗೆ ಆಗಿರುವಂತದ್ದು. ಹಾಗೇನೆ ಎರಡನೇ ಅಪ್ಡೇಟ್ ಬಂದು ಛೂಮಂತರ ಸಿನಿಮಾ ಎಲ್ಲರಿಗೂ ಹಿಡಿಸಿದ, ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟೀಸ್ ಕೂಡ ಮಾತಾಡ್ಕೊಂತಿದ್ದಾರೆ ಅಂತಾನೆ ಹೇಳ್ಬೋದು. ಶರಣ್ ಅವರು ಕೂಡ ಅಪ್ರಿಶಿಯೇಟ್ ಮಾಡ್ತಿರುವಂತದ್ದು ಅವರ ವಿಷಯ ಅಲ್ಲ, ಟೆಕ್ನಿಷಿಯನ್ಸ್ ವಿಷಯ. ನಿಜ ಹೇಳ್ಬೇಕು ಅಂದ್ರೆ ಟ್ರೈಲರ್ ನೋಡಿದಾಗ್ಲೂ ನನಗೆ ಅನ್ಸಿದ್ದು ಅದೇನೆ, ಟೆಕ್ನಿಷಿಯನ್ಸ್ ಅಂದ್ರೆ ಆ ಒಂದು ಮೂವಿನ ಆ ರೇಂಜಿಗೆ ತೆಗ್ದಿದಾರಲ್ಲ, ವಿಜುವಲ್ಸ್ ಇಂದ ಹಿಡಿದು ಆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಆ ಟ್ರೈಲರ್ ನೋಡಿ ನಾನ್ ತಿಳ್ಕೊಂಡಿರುವಂತ ವಿಷಯ. ಹಾಗೇನೆ ಡಿ ಬಾಸ್ ಅವರು ಒಂದು ತೆಲುಗು ಪ್ರೊಡಕ್ಷನ್ ಜೊತೆಗೆ ಒಂದು ಮೂವಿ, ಹೈದರಾಬಾದ್ ನ ಪ್ರೊಡಕ್ಷನ್ ಜೊತೆಗೆ ಒಂದು ಮೂವಿ ಮಾಡೋಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ವಿ. ಅದೇ ಒಂದು ಟೀಮ್ SVSC ಟೀಮ್ ಏನಿದೆಯಲ್ಲ, ಈ ಒಂದು ಪ್ರೊಡಕ್ಷನ್ ಅದೇ ಟೀಮ್ ಏನಿದೆ, ಈ ಮಹೇಶ್ ಬಾಬು ಮತ್ತೆ ವೆಂಕಟೇಶ್ ಅವ್ರ ಜೊತೆ ಒಂದು ಮಾಡಿರುವಂತ ಮೂವಿ 12 ವರ್ಷ ಆಗಿ ಇದೊಂದು ಸಕ್ಸಸ್ ನ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಅದೇ ಸೇಮ್ ಟೀಮ್ ಮಾಡ್ತಿರುವಂತದ್ದು. ಹಾಗೇನೆ ಒಂದು ಡಿ ಬಾಸ್ ಅವರ ಪರ್ಸನಲ್ ವಿಷಯಕ್ಕೆ ಬರೋದಾದ್ರೆ, ಅವರು 40 ಲಕ್ಷನ ಜಪ್ತಿ ಮಾಡಿರುವಂತ ಹಣ ವಾಪಸ್ ಕೊಡಬೇಕು, ಪೊಲೀಸರು ಜಪ್ತಿ ಮಾಡಿರುವಂತ ವಾಪಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಅಲ್ಲಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಯಾರೋ ಬೇಕಾಬಿಟ್ಟು ಹಂಗೆ ತಗೊಂಡು ಹೋದ್ರೆ ಬಿಡ್ತಾರ? ಈ ಬಾಸ್ ಅವ್ರು ಕೇಳ್ತಾರೆ ಅಂತ ಹೇಳ್ಬೋದು. ಈಗ ಸಿನಿಮಾ ವಿಷಯಕ್ಕೆ ಬಂದ್ರೆ, ಈ ಒಂದು ಹೈದರಾಬಾದ್ ನ ಪ್ರೊಡಕ್ಷನ್ ಏನ್ ಮಾಡ್ತಿದ್ಯಲ್ಲ SVSC ಪ್ರೊಡಕ್ಷನ್ ಇಂದ, ಅಂದ್ರೆ ನಮಗೆ ಇಲ್ಲಿ ಗೊತ್ತಾಗ್ತಿರೋಂಥದ್ದು ಏನಂತಂದ್ರೆ, ಒಂದು ಕಮರ್ಷಿಯಲ್ ಸಿನಿಮಾ ಆದ್ಮೇಲೆ ಮತ್ತೊಂದು ಕಮರ್ಷಿಯಲ್ ಸಿನಿಮಾಗೆ ಇಳಿಯಲ್ಲ ಅಂತ ಅವ್ರದ್ದೊಂದು ಸ್ಟೇಟ್ಮೆಂಟ್ ಏನಿದೆಯಲ್ಲ, ಅದು ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಓಕೆ, ಈಗ ಜನವರಿ 14ನೇ ತಾರೀಕು ಮಹಾ ಅವತಾರ ನರಸಿಂಹ ಅಂತ ಹೇಳ್ಬಿಟ್ಟು ಇದ್ರದೊಂದು ಟೀಸರ್ ನ ಅಂದ್ರೆ ಗ್ಲಿಮ್ಸ್ ನ ಲಾಂಚ್ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಬಸ್ನಿಸ್ ಪ್ರಕಾರ ಇರುವಂತದ್ದು ಏನಂತಂದ್ರೆ, ಪ್ರಭಾಸ್ ಅವರೇ ಇರುವಂತದ್ದು ಈ ಸಿನಿಮಾದಲ್ಲಿ ಅಂತ. ಹೊಂಬಾಳೆ ಪ್ರೊಡಕ್ಷನ್ ಆಲ್ರೆಡಿ ತುಂಬಾ ಮೂವೀಸ್ ನ ಸೈನ್ ಮಾಡಿರೋದ್ರಿಂದ ಇವರೇ ಇರ್ತಾರೆ ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ಬಂದ್ಮೇಲೆ ಗೊತ್ತಾಗುವಂತದ್ದು. ಅದಲ್ದಲೇ ಹೇಳೋದಾದ್ರೆ, ಈ ಒಂದು ಹೊಂಬಾಳೆ ಪ್ರೊಡಕ್ಷನ್ ಇಂದ ಏನ್ ಗ್ಲಿಮ್ಸ್ ಕೊಡ್ತಾ ಇದಾರಲ್ಲ, ಇದಲ್ದಲೇ ಹೇಳೋದಾದ್ರೆ ಜನವರಿ 14ನೇ ತಾರೀಕು ಜೈಲರ್ 2 ನ ಅನೌನ್ಸ್ಮೆಂಟ್ ಮಾಡೋಕ್ ಹೊರಟಿದ್ದಾರೆ 6 ಗಂಟೆಗೆ. ಜಸ್ಟ್ ಇಮ್ಯಾಜಿನ್ ಮಾಡಿ. ನಾನಂತೂ ಜೈಲರ್ 1 ನೋಡಿ ತುಂಬಾನೇ ಕಾಯ್ತಾ ಇದ್ದೆ. ಶಿವಣ್ಣ ಅವರು ಇರುವಂತ ಸಿನಿಮಾ, ಅಂಡ್ ಇದರಲ್ಲಿ ಜೈಲರ್ 2 ಅಲ್ಲಿ ಕೂಡ ಶಿವಣ್ಣ ಅವರ ಪಾತ್ರ ಎಕ್ಸ್ಟೆಂಡ್ ಆಗಿ ಬರ್ತಾ ಇದೆ ಅಂತ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ನೋಡೋಣ ಗುರು, ಇದಕ್ಕೋಸ್ಕರ ನಾನು ಕೂಡ ಎಕ್ಸೈಟೆಡ್ ಆಗಿರುವಂತದ್ದು. ದುಬೈಯಲ್ಲಿ ನಡೆಸಿರುವಂತ ಒಂದು ಸ್ಟಂಟ್, ಅಂದ್ರೆ ಆ ಒಂದು ಪ್ರಾಕ್ಟೀಸ್ ಟೈಮ್ ಅಲ್ಲಿ ಆಗಿರುವಂತ ಒಂದು ಆಕ್ಸಿಡೆಂಟ್ ಏನಿದೆ, ಅದನ್ನ ನೋಡಿದಾಗ ನನಗೆ ಅನಿಸ್ತಾ ಇದೆ ಇವರು ಟ್ರೂ ರೇಸರ್ ಆಗಿರುವಂತದ್ದು ಅಂತ. ಅಂದ್ರೆ ಇವರು ಮಾಡುವಂತ ಬೈಕ್ ಸ್ಟಂಟ್ ಇಂದ ಹಿಡಿದು ಕಾರ್ ಸ್ಟಂಟ್ ವರ್ಗೂ ಎಲ್ಲ ಇವ್ರದೇ ಇರುತ್ತೆ ಸಿನಿಮಾದಲ್ಲಿ. ಅಂಡ್ ಇವ್ರು ಬೈಕ್ ರೇಸರ್ ಅಂತ ನನಗೆ ಗೊತ್ತಿತ್ತು, ಸಡನ್ ಆಗಿ ಒಂದು ಕಾರ್ ರೇಸಿಂಗ್ ಅಲ್ಲಿ ಈ ತರ ನಾನು ಇತ್ತೀಚೆಗೆ ಗೊತ್ತಾಗ್ತಿರುವಂತದ್ದು ನನಗೆ ಈ ನ್ಯೂಸ್. ನೀವೇನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಅಂದ್ರೆ ಇವ್ರಿಗೆ ಆ ಒಂದು ಸ್ಪೀಡ್ ಅನ್ನೋದು ಒಂದು ಕಿಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು. BRB ಬಗ್ಗೆ ಮಾತಾಡೋದಾದ್ರೆ, BRB ಸಿನಿಮಾ ಏನಿದೆಯಲ್ಲ, ಕಿಚ್ಚ ಸುದೀಪ್ ಅವ್ರದ್ದು ಮೂವಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಇದೊಂದು ಇಂಡಿಯನ್ ಸಿನಿಮಾ ಆಗಿರುವಂತದ್ದು, ವರ್ಲ್ಡ್ ಕ್ಲಾಸ್ ಸಿನಿಮಾ ಆಗಿರುವಂತದ್ದು. ಡೈರೆಕ್ಟರ್ ಕೂಡ ಕನ್ಫರ್ಮ್ ಮಾಡಿ ಹೇಳ್ತಾ ಇದ್ದಾರೆ. ನಾನೆಲ್ಲ ಯಾವಾಗ್ಲೂ ಅಪ್ರಿಶಿಯೇಟ್ ಮಾಡ್ತೀನಿ, ನಿಮಗೆ ಗೊತ್ತೇ ಇರುತ್ತೆ. ವಿಕ್ರಾಂತ್ ರೋಣನ ಅಂದ್ರೆ ಫ್ಯಾಂಟಮ್ ನ ಯಾವಾಗ್ಲೂ ಅಪ್ರಿಶಿಯೇಟ್ ಮಾಡುವಂತದ್ದು ಸಿನಿಮಾಟೋಗ್ರಫಿಗೆ. ಸೊ ಈಗ ಒಂದು ಹೊಸ ಐಡಿಯಾ ಜೊತೆಗೆ ಬರ್ತಿದಾರಲ್ಲ, ಈ ಒಂದು ಸಿನಿಮಾ BRB ಸಿನಿಮಾ ವರ್ಲ್ಡ್ ಕ್ಲಾಸ್ ಸಿನಿಮಾ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಹಾಗೇನೆ ಮ್ಯಾಕ್ಸ್ ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಆಗಿ ಹೊರತಾ ಇದೆ. ಅಂದ್ರೆ ಇದು 4ನೇ ವಾರ ಅಂತಾನೆ ಹೇಳ್ಬೋದು, ಬ್ಲಾಕ್ ಬಸ್ಟರ್ ಆಗಿ ಹೊರ ಹೊಮ್ಮಿದೆ ಅಂತಾನೆ ಹೇಳ್ಬೋದು. ಜನವರಿ 24ನೇ ತಾರೀಕು ಕನ್ನಡ ಸಿನಿಮಾಸ್ಗಳು ರಿಲೀಸ್ ಆಗಿಕೊಟ್ಟಿದೆ. ಅದರಲ್ಲೂ ಕೂಡ ನನ್ನ ಫೇವ್ರೇಟ್ ಹೇಳೋದಾದ್ರೆ ರಾಯಲ್ ಸಿನಿಮಾ ವೆಯ್ಟ್ ಮಾಡ್ತಾ ಇದ್ದೀನಿ. ದಿನಕರ್ ಅವರ ಸಿನಿಮಾಟೋಗ್ರಫಿ ಯಾವ ರೀತಿ ಕೊಟ್ಟಿದೆ, ಯಾವ ರೀತಿ ಅವರು ಯೋಚನೆ ಮಾಡಿದ್ದಾರೆ ಅಂತ ನಾನು ನೋಡಿಕೊಟ್ಟಿರುವಂತದ್ದು. ಹಾಗೇನೆ ಎರಡನೇ ಸಿನಿಮಾ ಬಂದು ಫಾರೆಸ್ಟ್ ಆಗಿರುವಂತದ್ದು. ಫಾರೆಸ್ಟ್ ನಾನು ಟ್ರೈಲರ್ ನೋಡಿದೆ, ಸಿನಿಮಾಟೋಗ್ರಫಿ ಅಷ್ಟಿಷ್ಟು ಇಡಿಸ್ಲಿಲ್ಲ, ಆದ್ರೆ ನಕ್ಕು ಸಾಕಾಗೋಯ್ತು. ಯಾಕೆಂದ್ರೆ ಅದರಲ್ಲಿ ಇರೋಂಥ ಆಕ್ಟರ್ಸ್ ಎಲ್ಲ ಹಾಸ್ಯ ನಟರು ಏನಿದಾರಲ್ಲ, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಜೈ ಹನುಮಾನ್ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರಿದ್ದಾರೆ. ಆ ಫೇಸ್ ಏನಿದೆ ಅಂದ್ರೆ, ಅವರು ಹನುಮಾನ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಳ್ಳುವಂತ ಫೇಸ್ ಏನಿದ್ದಾರೆ ಇದೆಯಲ್ಲ, ಅದು ಒಂದು ಹ್ಯೂಮನ್ ಫೇಸ್ ಬಂದಿದೆ ಅಂತ ಹೇಳ್ಬಿಟ್ಟು, ಒಂದು ರಾಂಗ್ ಆಗಿ ಪೋರ್ಟ್ರೇ ಮಾಡ್ತಿದ್ರೆ ಅಂತ ಹೇಳ್ಬಿಟ್ಟು ಕೋರ್ಟ್ ಕೇಸ್ ನ ಫೈಲ್ ಮಾಡಿದೆ. ಅಂಡ್ ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ, ಯಾಕೆಂದ್ರೆ ಇದು ನಾನು ಮಾತಾಡೋದು ಸರಿ ಕೂಡ ಆಗಲ್ಲ. ಇದ್ರ ಬಗ್ಗೆ ನೀವೇ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ, ಇದು ಸರಿನಾ ತಪ್ಪಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಪುಷ್ಪ 2 ಸಿನಿಮಾ ಏನಿದೆಯಲ್ಲ, 20 ನಿಮಿಷ ಎಕ್ಸ್ಟ್ರಾ ಆಡ್ ಮಾಡಿದೆ. ಅಂದ್ರೆ ಅವ್ರು ನೀವು OTT ಅಲ್ಲಿ ಏನ್ ನೋಡ್ತಿರಲ್ಲ, ಅದರಲ್ಲಿ 20 ನಿಮಿಷ ಆಡೆಡ್ ಆಗಿರುವಂತ ಒಂದು ಸಿನಿಮಾ ಆಗಿರುತ್ತೆ. ಅಂದ್ರೆ ಆಲ್ರೆಡಿ 3 ಗಂಟೆ 20 ನಿಮಿಷ ನಾವು ನೋಡಿರ್ತೀವಿ, ಅಂದ್ರೆ 3.5 ಗಂಟೆ ಸಿನಿಮಾ ಆಗಿರುವಂತದ್ದು. ಮತ್ತೆ ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ ಅಂತಂದ್ರೆ ಹತ್ರ
4 ಗಂಟೆ ಸಿನಿಮಾನ ನಾವು OTTಲಿ ನೋಡಕ್ಕೆ ಹೊರಟಿರುವಂಥದ್ದು. ಅಂಡ್ ಇಲ್ಲಿ ಅದಲ್ದಲೇನೆ ಹೇಳೋದಾದ್ರೆ ದಂಗಲ್ ಸಿನಿಮಾನ ಮೀರ್ಸೋಕ್ ಹೊರಟಿದೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂತ ಈಗ ಬರ್ತಿರುವಂತ ಲೇಟೆಸ್ಟ್ ನ್ಯೂಸ್ ಆಗಿರುವಂಥದ್ದು. ಅಂಡ್ ಇದು ಬ್ರೇಕ್ ಮಾಡಿದ್ರೆ ಇದ್ರದ್ದು ಕರೆಕ್ಟ್ ಒಂದು ಅನಾಲಿಸಿಸ್ ಮಾಡಿ ನಾವು ಈ ವಿಷಯನ ಮಾತಾಡೋಣ. ಯಾಕೆಂದ್ರೆ ಇದು ಇಂಡಿಯನ್ ಇಂಡಸ್ಟ್ರಿಯ ಒಂದು ಸಿನಿಮಾ ಒಂದು ಆಲ್ರೆಡಿ ಇರುವಂತ ರೆಕಾರ್ಡ್ನ ಬಿಟ್ ಮಾಡೋಕೆ ಕೊಟ್ಟಿರುವಂಥದ್ದು, ಸುಮ್ಮನೆ ಬಿಡೋದಕ್ಕಾಗಲ್ಲ. ಅವಾಗ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡ್ತೀವಿ. ಓಕೆ, ಈಗ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಫತೆ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾನ ನಾವು ನೋಡ್ಲೇಬೇಕು. ಯಾಕೆ ಗೊತ್ತಾ, ಇದೊಂದು ಹಿಂದಿ ಸಿನಿಮಾ ಆಗಿರುವಂಥದ್ದು. ಆದ್ರೂ ಕೂಡ ನಾನ್ ಯಾಕೆ ಈ ತರ ಸಪೋರ್ಟ್ ಮಾಡ್ತೀನಿ ಅಂತ ನೀವು ಅನ್ಕೋಬಹುದು. ಆದ್ರೆ ಇದೊಂದು ಚಾರಿಟಿಯ ಸಿನಿಮಾ ಆಗಿರುವಂಥದ್ದು. ನೀವು ನೋಡುವಂತ ಪ್ರತಿ ಒಂದು ಟಿಕೆಟ್ ಚಾರಿಟಿಗೆ ಹೋಗುತ್ತೆ. ಅದಕ್ಕೆಲ್ಲ ನಾವು ಇವ್ರನ್ನ ಒಂದು ನೆಕ್ಸ್ಟ್ ಪ್ರಧಾನಿ ಆಗ್ಲಿ ಅಂತ ನಾವು ಕಾಯ್ತಿರುವಂಥದ್ದು, ಒಂದು ಪ್ರೈಮ್ ಮಿನಿಸ್ಟರ್ ಆಗ್ಲಿ ಅಂತ ನಾವು ಕಾಯ್ತಿರುವಂಥದ್ದು ಸುಮ್ಮನೆ ಅಲ್ಲ. ಯಾಕೆಂದ್ರೆ ಇವರ ಹೆಲ್ಪಿಂಗ್ ನೇಚರ್ ಆಗಿರುವಂಥದ್ದು. ಇವ್ರು ಮಾಡ್ತಿರುವಂಥ ಸಿನಿಮಾ ಡೈರೆಕ್ಟ್ಲಿ ನೀವು ನೋಡುವಂಥ ಒಂದು ಟಿಕೆಟ್ ಕೂಡ ಡೈರೆಕ್ಟ್ಲಿ ಚಾರಿಟಿಗೆ ಹೋಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ನಾನು ನಂಬ್ತಾ ಇದ್ದೀನಿ. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು. ನೀವೇನು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟು ನಿಮ್ಮ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.